ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 7.11 ಕೋಟಿ ರೂಪಾಯಿ ಅಂದರೆ 7 ಕೋಟಿ 11 ಲಕ್ಷ ರೂಪಾಯಿ ಕಳ್ಳತನ ಆಗಿತ್ತಲ್ಲ, ರಾಬರಿ ಆಗಿತ್ತಲ್ಲ, ದರೋಡೆ ಆಗಿತ್ತಲ್ಲ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊರ ರಾಜ್ಯಗಳಲ್ಲಿ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ಮುಂದುವರಿಸ್ತಾ ಇದ್ದಾರೆ. CMS ವಾಹನದಲ್ಲಿ ಹಣ ತುಂಬಿಡಲು ಬಳಸಿದ್ದ ಕೆಲ ಬಾಕ್ಸ್ಗಳು ಪತ್ತೆಯಾಗಿದೆ. ಚಿತ್ತೂರು ಬಳಿಯ ರಸ್ತೆ ಪಕ್ಕದಲ್ಲಿ ಹಣದ ಕೆಲ ಖಾಲಿ ಬಾಕ್ಸ್ಗಳು ಪತ್ತೆಯಾಗಿವೆ. ಚಿತ್ತೂರು ನಿರ್ಜನ ಪ್ರದೇಶದಲ್ಲಿ ಬಾಕ್ಸ್ಗಳನ್ನು ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ. ಚಿತ್ತೂರು ಪೊಲೀಸರು ಅಲ್ಲಿ ಪತ್ತೆಯಾಗಿರುವಂಥ ಬಾಕ್ಸ್ಗಳನ್ನು ಪರಿಶೀಲನೆ ಮಾಡಿದ್ದಾರೆ. ದರೋಡೆಗೆ ಬಳಸಿದಂಥ ಕಾರು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ದರೋಡೆಗೆ ಬಳಸಿ ನಿರ್ಜನ ಪ್ರದೇಶದಲ್ಲಿ ಕಾರನ್ನು ಬಿಟ್ಟಿದ್ದಾರೆ. ಅದನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಕೇವಲ ಕಾರ್ ಮಾತ್ರವಲ್ಲ, CMS ವಾಹನದಲ್ಲಿ ಹಣವನ್ನು ತುಂಬಿಕೊಂಡು ಹೋಗ್ತಾ ಇದ್ದಂಥ ಬಾಕ್ಸ್ ಇದ್ದಾವಲ್ಲ, ಆ ಬಾಕ್ಸ್ಗಳನ್ನು ಖಾಲಿ ಮಾಡಿ ಬೇರೆ ಬ್ಯಾಗ್ಗಳಲ್ಲಿ ಹಣವನ್ನು ತುಂಬಿಕೊಂಡು ಆ ಬ್ಯಾಗ್ಗಳನ್ನು ಅಥವಾ ಆ ಬಾಕ್ಸ್ಗಳನ್ನು ಹೀಗೆ ಎಸೆದು ಪರಾರಿಯಾಗಿದ್ದಾರೆ. ಚಿತ್ತೂರು ಪೊಲೀಸರ ಜೊತೆ ಬೆಂಗಳೂರು ಪೊಲೀಸರು ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಬಾಕ್ಸ್ಗಳನ್ನು ಸೀಸ್ ಮಾಡಿದ್ದಾರೆ. ಆರೋಪಿಗಳನ್ನು ಹಿಡಿಲಿಕ್ಕೆ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಇನ್ನೂ ಕೂಡ ಆರೋಪಿಗಳನ್ನು ಹಿಡಿಯುವಂಥ ಸಂಪೂರ್ಣ ಪ್ರಕರಣವನ್ನು ಭೇದಿಸುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈಗಾಗಲೇ ಅವರನ್ನು ಹಿಡಿದು ತಂದು ವಶಕ್ಕೆ ತೆಗೆದುಕೊಂಡು ಹಣವನ್ನು ಕೂಡ ರಿಕವರ್ ಮಾಡಬಹುದಾಗಿತ್ತು. ಬಟ್ ಅದು ಇನ್ನೂ ಕೂಡ ಪೊಲೀಸರಿಗೆ ಸಾಧ್ಯವಾಗಿಲ್ಲ. ಇನ್ನು ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ. ಕೆಲ ಆರೋಪಿಗಳನ್ನು ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರು ನೀಡುವಂಥ ಅಥವಾ ಅವರು ನೀಡ್ತಾ ಇರುವಂಥ ಮಾಹಿತಿಯ ಆಧಾರದ ಮೇಲೆ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ఆ హ్యాండిల్స్ ఉన్నాయి కదా, హ్యాండిల్స్కి ఇక్కడ సైడ్ హ్యాండిల్స్ కూడా ఉన్నాయి. ఆ హ్యాండిల్స్ ఉన్నాయి కదా, హ్యాండిల్స్కి ఇక్కడ సైడ్ హ్యాండిల్స్ కూడా ఉన్నాయి. 7,11,00,000 ಹಣವನ್ನು ದರೋಡೆ ಪ್ರಕರಣ ಇದೆಯಲ್ಲ, ತನಿಖೆ ಚುರುಕುಗೊಳಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಕುಪ್ಪಂನಲ್ಲಿ ತಪಾಸಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಕುಪ್ಪಂ ಮಂಡಲದ ಕೂರ್ಮಣಿಪಲ್ಲಿಯಲ್ಲಿ ಪೊಲೀಸರು ನಗದನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೂರ್ಮಣಿಪಲ್ಲಿ ಎಂಬ ಗ್ರಾಮ. ನವೀನ್ ಎಂಬ ಯುವಕನ ಮನೆಯಲ್ಲಿ ತಪಾಸಣೆ ಮಾಡಲಾಗಿದೆ. ನವೀನ್ ಮನೆಯಲ್ಲಿಯೇ ನಗದು ಸಿಕ್ಕಿದೆ ಪೊಲೀಸರ ತನಿಖೆ ವೇಳೆ. ನೋಡ್ತಾ ಇದ್ದೀರಿ, ತನಿಖೆಯನ್ನು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಅನೇಕ ರೀತಿಯ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಇದು ಕುಪ್ಪಂನಲ್ಲಿರುವಂಥ ಕೂರ್ಮಣಿಪಲ್ಲಿ ಗ್ರಾಮ. ಇದು ಅವರ ಮನೆಯನ್ನು ತಪಾಸಣೆ ಮಾಡಿ ಶೋಧ ಮಾಡಿದ್ದಾರೆ. ನವೀನ್ ಮನೆಯಲ್ಲಿ ಕೆಲವಷ್ಟು ಕ್ಯಾಶ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿವರೆಗೂ ಕೂಡ 7,11,00,000 ರೂಪಾಯಿ ರಿಕವರಿ ಮಾಡೋದಿದೆಯಲ್ಲ, ಅದು ಪೊಲೀಸರಿಂದ ಕಾರ್ಯ ಸಾಧ್ಯವಾಗಿಲ್ಲ. ಅದರ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈಗ ಆಲ್ಮೋಸ್ಟ್ 3 ದಿನ ಆಗ್ತಾ ಬಂತು. ಪ್ರಕರಣದ ಪ್ರಗತಿ ಹೇಗಿದೆ, ತನಿಖೆಯ ಪ್ರಗತಿ ಹೇಗಿದೆ, ಜೊತೆಗೆ ಯಾರ್ಯಾರೆಲ್ಲ ಒಳಗೊಂಡಿದ್ದಾರೆ ಈ ಪ್ರಕರಣದಲ್ಲಿ ಅನ್ನೋದು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೂ ಆಗಿಲ್ಲ, ಜೊತೆಗೆ ಪೂರ್ಣ ಪ್ರಮಾಣದ ಅಮೌಂಟನ್ನು ರಿಕವರ್ ಮಾಡಲಿಕ್ಕೂ ಆಗಿಲ್ಲ ಅಂತ. ಏನು ಪೊಲೀಸರು ಈಗಾಗಲೇ 3 ದಿನ ಕಳೀತಾ ಬರ್ತಾ ಇರುವಂತದ್ದು. ಏನು ಪೊಲೀಸರಿಗೆ ನಿಖರವಾಗಿ ಇಡೀ ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಬೆಂಗಳೂರು ನಗರ ಪೊಲೀಸರು ವಿಫಲರಾಗಿರುವಂತದ್ದು. ಆದ್ರೆ ನಿನ್ನೆ ತಡರಾತ್ರಿ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆತನನ್ನ ಬಹುತೇಕ ಬಂಧನ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಂದಿಷ್ಟು ಆಂಧ್ರದ ಕುಪ್ಪಂ ಏನಿದೆ
ಆ ಭಾಗದಲ್ಲಿ ಕೆಲವರ ಮನೆಗಳನ್ನ ಶೋಧ ಮಾಡಿರುವಂತ ನಗರ ಪೊಲೀಸರು ಒಂದಿಷ್ಟು ಹಣವನ್ನು ಕೂಡ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ನಿನ್ನೆ ಓರ್ವ ವ್ಯಕ್ತಿಯನ್ನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ತಪಾಸಣೆಯನ್ನ ಮಾಡಲಾಗ್ತದೆ. ಸೊ ಆತನ ಮನೆಯಲ್ಲೂ ಕೂಡ ಒಂದಿಷ್ಟು ಹಣ ಪತ್ತೆ ಆಗಿದೆ ಅಂತ ಹೇಳಿ ಒಂದು ಕಡೆ ಮಾಹಿತಿ ಇರುವಂತದ್ದು. ಮತ್ತೊಂದು ಕಡೆ ಏನು ರಾಬರಿ ಮಾಡ್ಕೊಂಡು ಹಣವನ್ನ ತೆಗೆದುಕೊಂಡು ಹೊರಟೋಗಿದ್ದು CNS ವಾಹನದಲ್ಲಿ ಈ ಹಣವನ್ನ ತುಂಬಿಸ್ಲಿಕ್ಕೆ ಬಳಸ್ತಾ ಇದ್ದ ಬಾಕ್ಸ್ಗಳು ಇಂಥವು ಚಿತ್ತೂರು ಬಳಿಯ ರಸ್ತೆಯ ಪಕ್ಕದಲ್ಲಿ ಕೆಲವು ಬಾಕ್ಸ್ಗಳು ಬಿದ್ದಿರುವಂತದ್ದು ಪತ್ತೆ ಆಗಿರುವಂತದ್ದು. ಸೊ ಅದನ್ನ ಪತ್ತೆ ಮಾಡಿರುವಂತ ಪೊಲೀಸರು ಅಲ್ಲಿನ ಸ್ಥಳೀಯ ಸಹಾಯವನ್ನ ಪಡ್ಕೊಂಡು ಸ್ಥಳೀಯ ಪೊಲೀಸರ ಅಸಿಸ್ಟೆನ್ಸ್ ಮೂಲಕ ಆ ಬಾಕ್ಸ್ಗಳನ್ನ ಪತ್ತೆಯನ್ನ ಮಾಡಿದ್ದಾರೆ. ಪತ್ತೆ ಮಾಡಿ ಈಗಾಗಲೇ ಯಾವ ಭಾಗದಲ್ಲಿ ಹೋಗಿರುವಂತ CC ಕ್ಯಾಮೆರಾ ಫುಟೇಜ್ಗಳಿರ್ಬೋದು, ಇಲ್ಲ ಎಲ್ಲಿ ಪಾಸ್ ಆಗಿರ್ಬೋದು, ಆ ಭಾಗದಲ್ಲಿ ಹೈಡ್ಗೆ ಬಳಸುವಂತ ಏರಿಯಾಗಳು ಯಾವ್ದು ಅನ್ನೋ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿರುವಂತ ಪೊಲೀಸರು ಕೆಲವರ ಮನೆಗಳನ್ನು ಕೂಡ ಈಗಾಗಲೇ ತಪಾಸಣೆಗಳನ್ನ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿತ್ತು. ಮತ್ತೆ ಕೂರ್ಮನೆಪಲ್ಲಿ ಅಂತ ಏನು ಬರುತ್ತೆ ಕುಪ್ಪಂನ ಮಂಡಲದ ಬಳಿ ಬರುವಂತ ಗ್ರಾಮ, ಇಲ್ಲಿ ನವೀನ್ ಎಂಬುವರ ಮನೆಯಲ್ಲೂ ಕೂಡ ಒಂದಿಷ್ಟು ಹಣ ಪತ್ತೆ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೊ ಆಂಧ್ರ ಪೊಲೀಸರ ಸಹಾಯವನ್ನು ಪಡ್ಕೊಂಡು ಪೊಲೀಸರು ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಆದ್ರೆ ಅಧಿಕೃತವಾಗಿ ಇದುವರೆಗೂ ಪೊಲೀಸರು ಯಾರು ಕೂಡ ಓರ್ವ ವ್ಯಕ್ತಿಯನ್ನ ಬಂಧಿಸಿದ್ವಿ ಅಂತ ಹೇಳಿ ಮುಂದೆ ಬಂದು ಹೇಳಿಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ 3ನೇ ದಿನ ಕಳೀತಾ ಇದ್ರು ಕೂಡ ಪೊಲೀಸರು